ನಮಸ್ತೆ. In this video, you are going to see the detailed explanation of Kannada alphabet. ಈಗಿನ ವಿಡಿಯೋದಲ್ಲಿ ನೀವು ಕನ್ನಡ ವರ್ಣಮಾಲೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತಾ ಇದ್ದೀರಾ. ಆ ಇಂದ ಅ ವರೆಗೂ ಇರುವಂತಹ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಕರಿತೀವಿ. ಅದರಲ್ಲಿ ಅ, ಇ, ಉ, ರು, ಎ, ಓ ಇವುಗಳನ್ನ ನಾವು ಹ್ರಸ್ವ ಸ್ವರ ಅಂತ ಕರಿತೀವಿ. ಅದೇ ಆ, ಇ, ಉ, ಎ, ಐ, ಓ, ಔ ಇವುಗಳನ್ನ ದೀರ್ಘ ಸ್ವರಗಳು ಅಂತ ಕರಿತೀವಿ. ಅಂ ಮತ್ತೆ ಅಹಾನ ಅನುಸ್ವಾರ ಮತ್ತು ವಿಸರ್ಗ ಅಂತ ಕರಿತೀವಿ. ಇವುಗಳನ್ನ ಎರಡನ್ನೂ ಸೇರಿಸಿ ಯೋಗವಾಹಗಳು ಅಂತ ಕರಿತೀವಿ. ಅದೇ ಸಪರೇಟ್ ಆಗಿ ಹೇಳಿದ್ರೆ ಅಂನ ಅನುಸ್ವಾರ, ಅಹಾನ ವಿಸರ್ಗ ಅಂತ ಹೇಳ್ತೀವಿ. ಕ ಇಂದ ಮ ವರೆಗೂ ಇರುವಂತಹ ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಕ, ಖ, ಗ, ಘ, ङ ಇವುಗಳನ್ನ ನಾವು ಕಂಠ್ಯ ಅಂತ ಕರಿತೀವಿ. ಯಾಕೆಂದ್ರೆ ಕಂಠದ ಸಹಾಯದಿಂದ ಇವುಗಳನ್ನ ನಾವು ಉಚ್ಚಾರ ಮಾಡ್ತೀವಿ. ಅದರಲ್ಲಿ ಖ ಮತ್ತೆ ಘ ಇವುಗಳು ಮಹಾಪ್ರಾಣಾಕ್ಷರಗಳು. ಕ ಮತ್ತೆ ಗ ಇವು ಅಲ್ಪ ಪ್ರಾಣಾಕ್ಷರಗಳು. ङ ಇದನ್ನ ನಾವು ಅನುನಾಸಿಕ ಅಂತೇಳಿ ಕರಿತೀವಿ. ಯಾಕೆಂದ್ರೆ ಅದನ್ನ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡ್ತೀವಿ. ನೆಕ್ಸ್ಟ್ ಚ, ಛ, ಜ, ಝ, ನ್ಯ ಇವುಗಳನ್ನ ನಾವು ತಾಳವ್ಯ ಅಂತ ಕರಿತೀವಿ. ತಾಳವ್ಯ ಅಂತಂದ್ರೆ ಇವಾಗ ನೋಡಿ ಚ, ಛ, ಜ, ಝ, ನ್ಯ ಇವುಗಳನ್ನ ನಾವು ಎರಡು ದವಡೆಗಳ ಸಹಾಯದಿಂದ ಉಚ್ಚಾರ ಮಾಡ್ತೀವಿ. ಅದಕ್ಕೋಸ್ಕರ ಇವನ್ನ ತಾಳವ್ಯ ಅಂತ ಕರಿತೀವಿ. ङ ಮತ್ತೆ ನ್ಯಾಗೂ ವ್ಯತ್ಯಾಸ ಇದೆ. ತುಂಬಾ ಜನ ಇದೆರಡನ್ನು ಒಂದೇ ರೀತಿಯಾಗಿ ಉಚ್ಚಾರ ಮಾಡ್ತಾರೆ. ಎರಡನ್ನು ನ್ಯಾ ನ್ಯ ಅಂತ ಹೇಳ್ತಾರೆ. ಅದು ತಪ್ಪು. ಇದು ङ ಅಂದ್ರೆ ಕಂಠದಿಂದ ಉಚ್ಚಾರ ಆಗಬೇಕು. ಇದು ನ್ಯ, ಇದು ತಾಳವ್ಯದಿಂದ ಉಚ್ಚಾರ ಆಗಬೇಕು. ಟ, ಠ, ಡ, ಢ, ಣ ಟ ಮತ್ತೆ ಡ ಇದು ಅಲ್ಪ ಪ್ರಾಣ ಆದ್ರೆ ಠ ಮತ್ತೆ ಢ ಇದು ಮಹಾಪ್ರಾಣಾಕ್ಷರಗಳಾಗ್ತವೆ. ನ ಇದು ಅನುನಾಸಿಕ ಆಗುತ್ತೆ. ಇವುಗಳನ್ನ ನಾವು ಮೂರ್ಧನ್ಯಾಕ್ಷರಗಳು ಅಂತ ಕರಿತೀವಿ. ಟ ಟ ನೋಡಿ ಇವುಗಳ ಉಚ್ಚಾರ ಮಾಡ್ತಾ ನಾವು ಹೇಗೆ ಉಚ್ಚಾರ ಮಾಡ್ತೀವಿ, ನಾಲ್ಗೆನ ಹಿಂದಕ್ಕೆ ಚಾಚಿ ಉಚ್ಚಾರ ಮಾಡ್ತೀವಿ. ಅದಕ್ಕೋಸ್ಕರ ಇವನ್ನ ನಾವು ಮೂರ್ಧನ್ಯ ಅಂತ ಕರಿತೀವಿ. ಟ, ಠ, ಡ, ಢ, ಣ ಇವುಗಳನ್ನ ನಾವು ದಂತ್ಯ ಅಂತ ಕರಿತೀವಿ. ಯಾಕೆಂತಂದ್ರೆ ದಂತದ ಸಹಾಯದಿಂದ ಇವುಗಳನ್ನ ಉಚ್ಚಾರ ಮಾಡ್ತೀವಿ. ಇಲ್ಲಿ ರೆಡ್ ಲೈನಲ್ಲಿ ಅಂಡರ್ಲೈನ್ ಮಾಡೋದಲ್ಲೇ ನೀವು ಮಹಾಪ್ರಾಣಾಕ್ಷರಗಳು. ಇದು ಅಷ್ಟೇ. ಕೆಂಪು ಗೆರೆಯಿಂದ ಅಂಡರ್ಲೈನ್ ಮಾಡಿದಂತಹ ಅಕ್ಷರಗಳಿಗೂ ಮಹಾಪ್ರಾಣಾಕ್ಷರಗಳು. ಪ, ಫ, ಬ, ಭ, ಮ ಇವುಗಳನ್ನ ನಾವು ಓಷ್ಟ್ಯ ಅಂತ ಕರಿತೀವಿ. ಯಾಕೆಂದ್ರೆ ತುಟಿಗಳ ಸಹಾಯದಿಂದ ಉಚ್ಚಾರ ಮಾಡ್ತೀವಿ. ಞ, ಞ, ಣ, ನ, ಮ ಇದಿಷ್ಟನ್ನು ನಾವು ಅನುನಾಸಿಕ ಅಂತೇಳಿ ಕರಿತೀವಿ. ಇವುಗಳಿಗೆ ಕ ಇಂದ ಮ ವರೆಗೂ ಇರುವಂತಹ ಅಕ್ಷರಗಳಿಗೆ ವರ್ಗೀಯ ವ್ಯಂಜನಗಳು ಅಂತ ಯಾಕೆ ಕರಿತೀವಿ ಅಂತಂದ್ರೆ ಇವುಗಳನ್ನ ನಾವು ಕಂಠ್ಯ, ತಾಳವ್ಯ, ಮೂರ್ಧನ್ಯ, ದಂತ್ಯ ಮತ್ತೆ ಓಷ್ಟ್ಯ ಅನ್ನೋ ಹೆಸರುಗಳಿಂದ ಅವುಗಳ ಉಚ್ಚಾರದ ಮೇಲೆ ಡಿಪೆಂಡ್ ಆಗಿ ಅವುಗಳನ್ನ ನಾವು ವರ್ಗೀಕರಣ ಮಾಡಬಹುದು. ನೆಕ್ಸ್ಟ್ ಯ ಇಂದ ಳ ವರೆಗೂ ಇರುವಂತಹ ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಯಾಕೆಂದ್ರೆ ಇವುಗಳನ್ನ ಈ ರೀತಿಯಾಗಿ ಕಂಠ್ಯ, ತಾಳವ್ಯ, ಮೂರ್ಧನ್ಯ, ದಂತ್ಯ, ಓಷ್ಟ್ಯ ಈ ರೀತಿಯಾಗಿ ನಾವು ವರ್ಗೀಕರಣ ಮಾಡೋದಕ್ಕೆ ಬರೋದಿಲ್ಲ. ಯ, ರ, ಲ, ವ, ಶ, ಶ, ಸ, ಹ ಮತ್ತು ಳ ಇದಿಷ್ಟು ನಮಗೆ ಆ ಇಂದ ಳ ವರೆಗೆ ಇರುವಂತಹ ಅಕ್ಷರಗಳು. ಒಟ್ಟು 49 ಇದೆ. ಧನ್ಯವಾದಗಳು.